ಕೋರ್ಟ್ ಕೇಸಲ್ಲಿ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗೇ ಇರುತ್ತೆ. ದಾಯಾದಿಗಳು, ರಿಲೇಟಿವ್ಸು ಇನ್ನೊಂದು ಯಾವುದೋ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಬಂದ್ಬಿಟ್ಟು ಕೇಸ್ ಹಾಕಿರ್ತಾರೆ. ಅದು ನಡೀತಾನೇ ಇರುತ್ತೆ. ಇಂತಹ ಸಮಸ್ಯೆಗಳಿಗೆ ತಂತ್ರಶಾಸ್ತ್ರದಲ್ಲಿ ಏನು ಪ್ರಯೋಗ ಇದೆ? ಬಗಲಾಮುಖಿಯನ್ನ ಶತ್ರುಗಳ ವಿಚಾರಕ್ಕೆ ಶತ್ರು ಸ್ತಂಭನ ಅಥವಾ ಕ್ಷೇತ್ರವಶ ಮತ್ತು ಶತ್ರು ಸಂಹಾರಗಳಿಗೂ ಕೂಡ ಈ ಪ್ರಯೋಗಗಳನ್ನು ಉಪಯೋಗ ಮಾಡ್ತಾರೆ. ಬಗಲಾಮುಖಿ ತಾಯಿನೇ ಯಾಕೆ? ಶತ್ರುಗಳಿಗೆ ಅಮ್ಮನ ದಶಮಹಾವಿದ್ಯೆಯಲ್ಲಿ ಬಂದಿರುವಂತಹ ವಿದ್ಯೆ ಅದು. ವಾಹಿನಿ ಟಿವಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ, ಸುಸ್ವಾಗತ. ಕೋರ್ಟ್ ಕೇಸ್ ಎಸ್ಪೆಷಲಿ ಲ್ಯಾಂಡ್ ವಿಚಾರವಾಗಿ ಕೋರ್ಟ್ ಕೇಸ್ ಅಂತ ಅಂದರೆ ಎಲ್ಲರಿಗೂ ಅದೊಂದು ತಲೆನೋವು. ಕೆಲವೊಂದು ವರ್ಷಾನುಗಟ್ಟಲೆ ಹಿಡಿಯುತ್ತೆ. ಮತ್ತು ಕೆಲವೊಂದು ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ರೂ ಆಪೋಸಿಟ್ ಇರೋ ತೊಂದರೆ ಕೊಡ್ತಾನೆ ಇರ್ತಾರೆ. ಇಂತಹ ಎಲ್ಲ ಸಮಸ್ಯೆಗಳಿಗೆ ತಂತ್ರಶಾಸ್ತ್ರದಲ್ಲಿ ಏನು ಪ್ರಯೋಗ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿ ಅವರಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ. ಗುರುಗಳೇ, ಈಗ ಕೋರ್ಟ್ ಕೇಸಲ್ಲಿ ಅಂತ ಅಂದರೆ ಸರ್ವೇ ಸಾಮಾನ್ಯವಾಗಿ ಫಸ್ಟ್ ಸಿನಾರಿಯೋ ತಗೊಳಂಗಿದ್ರೆ ನಾವು ಇವಾಗ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗೇ ಇರುತ್ತೆ. ಪಕ್ಕದವರು, ಇಲ್ಲ ಯಾರೋ ಗೊತ್ತಿಲ್ಲದೆ ಇರೋರು, ಇಲ್ಲ ದಾಯಾದಿಗಳು, ರಿಲೇಟಿವ್ಸು ಇನ್ನೊಂದು ಯಾವುದೋ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಬಂದ್ಬಿಟ್ಟು ಕೇಸ್ ಹಾಕಿರ್ತಾರೆ. ಅದು ನಡೀತಾನೇ ಇರುತ್ತೆ. ಇಂತಹ ಸಮಸ್ಯೆಗಳಿಗೆ ತಂತ್ರಶಾಸ್ತ್ರದಲ್ಲಿ ಏನು ಪ್ರಯೋಗ ಇದೆ? ನೋಡಿ, ಜಾಗದ ವಿಚಾರದಲ್ಲಿ ಕಿರಿಕಿರಿ. ಈಗ ಜಮೀನ್ ಆಗಿರಬಹುದು ಅಥವಾ ಸೈಟ್ ಆಗಿರಬಹುದು ಅಥವಾ ಯಾವುದಾದ್ರೂ ಒಂದು ಸ್ಥಳ ಆಗಿರಬಹುದು, ಕ್ಷೇತ್ರ ಆಗಿರಬಹುದು. ಅಂತಹ ಕ್ಷೇತ್ರದಲ್ಲಿ ಶತ್ರುಗಳ ಕಿರಿಕಿರಿ ಅಂದ್ರೆ ಕಾನೂನಾತ್ಮಕವಾಗಿ ಈ ಕೋರ್ಟು, ಕಚೇರಿ ಮತ್ತು ಪಂಚಾಯಿತಿ ಮತ್ತು ರಾಜಿ ಸಂಧಾನಗಳ ಮೂಲಕ ಮಾಡುವಂತ ಕ್ರಿಯೆಗಳು ಅಂತ ಇರುತ್ತೆ. ಇಂತಹ ವಿಷಯದಲ್ಲಿ ಕಿರಿಕಿರಿ ಏನಾದ್ರು ಉಂಟಾಗ್ತಾ ಇದ್ರೆ, ಅಂದ್ರೆ ಯಾವಾಗಲೂ ಕೂಡ ಎಷ್ಟೇ ಕೋರ್ಟ್ ತಿರುಗಾಡಿದ್ರು ಕೂಡ ಕೆಲಸ ಆಗ್ತಾ ಇಲ್ಲ, ಬರೀ ಪೆಂಡಿಂಗ್ ಇಡುವಂತ ಕೆಲಸ ಆಗ್ತಾ ಇದೆ. ಮತ್ತೆ ಒಂದ್ ಸಮಸ್ಯೆ ಕ್ಲಿಯರ್ ಆಯ್ತಾ, ಆ ಜಾಗದಲ್ಲಿ ಮತ್ತೊಂದು ಸಮಸ್ಯೆ ಕ್ಲಿಯರ್ ಆಗ್ತಾ ಇದೆ. ಆ ಸಮಸ್ಯೆ ಕ್ಲಿಯರ್ ಆಯ್ತಾ, ಮತ್ತೆ ಅದನ್ನ ಯಾರೋ ಬಂದು ಕೂರ್ತಾರೆ. ಇಂಥದೇ ಇದೇ ಕ್ರಿಯೆಗಳಾಗ್ತಾ ಇರುತ್ತೆ. ಇಂತಹದಕ್ಕೆ ಬಹಳ ವಿಶೇಷವಾಗಿ ತಂತ್ರಶಾಸ್ತ್ರದಲ್ಲಿ ಕೆಲವೊಂದು ಉಲ್ಲೇಖಗಳಿದೆ. ಇದ್ರ ಬಗ್ಗೆನೆ ಕೆಲವೊಂದು ಆಚಾರ ವಿಚಾರಗಳಲ್ಲೂ ಕೂಡ ಉಲ್ಲೇಖ ಇದೆ. ಯಾವ ಉಲ್ಲೇಖ ಇದೆ? ಶತ್ರುಗಳ ವಿಚಾರಕ್ಕೆ ಬಗಲಾಮುಖಿ ಪ್ರಯೋಗ ಅನ್ನುವಂಥದ್ದು ಬಹಳ ಮುಖ್ಯ. ಬಗಲಾಮುಖಿಯನ್ನ ಶತ್ರುಗಳ ವಿಚಾರಕ್ಕೆ ಶತ್ರು ಸ್ತಂಭನ ಅಥವಾ ಕ್ಷೇತ್ರವಶ ಮತ್ತು ಆಕರ್ಷಣ ವಿಚಾರಕ್ಕೆ ಕೆಲವೊಂದು ಶತ್ರು ಸಂಹಾರಗಳಿಗೂ ಕೂಡ ಈ ಪ್ರಯೋಗಗಳನ್ನು ಉಪಯೋಗ ಮಾಡ್ತಾರೆ. ಒಂದು ಬಗಲಾಮುಖಿ ತಾಯಿನೇ ಯಾಕೆ? ಶತ್ರುಗಳಿಗೆ ಅಮ್ಮನ ದಶಮಹಾವಿದ್ಯೆಯಲ್ಲಿ ಬಂದಿರುವಂತಹ ವಿದ್ಯೆ ಅದು. ಆ ತಾಯಿನೇ ಯಾಕೆ ಅಂತ ಹೇಳಿದ್ರೆ, ಬಗಲಾಮುಖಿಯನ್ನ ನಾವು ಒಂದು ರಾಮಾಯಣದಲ್ಲೂ ಕೂಡ ನಾವು ನೋಡಿರ್ತೀವಿ. ತಾಯಿಯನ್ನ ರಾಮಾಯಣದಲ್ಲಿ ಸಾಕ್ಷಾತ್ ರಾವಣನ ಮಗ ಮೇಘನಾದ ಆ ತಾಯಿಯನ್ನ ಆರಾಧನೆ ಮಾಡಿ ಕ್ಷೇತ್ರ ವಶ ಮಾಡಿಕೊಂಡು ಯಾವ ಯಾವ ಹಂತದಲ್ಲಿ ಏನೇನು ಪ್ರಯೋಗ ಮಾಡ್ದ ಅನ್ನುವಂಥದ್ದನ್ನ ನಾವು ಪುರಾಣದಿಂದ ನೋಡ್ಕೊಂಡ್ ಬಂದಿರ್ತೀವಿ. ನಾವು ಹಿಂದಿನ ಕಾಲದಿಂದನೂ ರಾಜ ಮಹಾರಾಜರು ಮತ್ತು ತಾಂತ್ರಿಕರು ಕೂಡ ಇಂತಹ ಪ್ರಯೋಗಗಳನ್ನ ಈ ರಾಜ್ಯವಶ, ಕ್ಷೇತ್ರವಶ ಮತ್ತು ಆಕರ್ಷಣೆಗೆ ಈ ಪ್ರಯೋಗಗಳನ್ನ ಮಾಡ್ತಾ ಇದ್ರು. ಇಂತಹ ಪ್ರಯೋಗಗಳನ್ನ ನಾವು ನೋಡಿರುವ ಹಾಗೆ ಕೇರಳದ ಪದ್ಧತಿಯಲ್ಲಿ ಮತ್ತು ಕೆಲವೊಂದು ಉತ್ತರ ಭಾರತದ ಕೆಲವೊಂದು ಪೂಜಾ ಪದ್ಧತಿಗಳ ಮೂಲಕ ಅಲ್ಲಿಗೂ ಮತ್ತು ನಮ್ಮ ಪದ್ಧತಿಗೂ ಬಹಳ ಡಿಫ್ರೆನ್ಸ್ ಇದೆ. ದೇವಿ ಪೂಜೆಗಳಲ್ಲಿ ಮತ್ತು ಆರಾಧನೆ ಉಪಾಸನೆಗಳಲ್ಲಿ ಬಹಳಷ್ಟು ವ್ಯತ್ಯಾಸ ಕಾಣಬಹುದು ನಾವು. ಮತ್ತೆ ಈ ಪೂಜಾ ವಿಧಾನಗಳ ಮೂಲಕ ಕ್ಷೇತ್ರಗಳನ್ನ ವಶಪಡಿಸ್ಕೊಂತ ಅಥವಾ ದೈವಗಳನ್ನ ಸಿದ್ಧಿ ಮಾಡ್ಕೊಂತ, ಶಕ್ತಿಗಳನ್ನ ಆವಾಹನೆ ಮಾಡ್ಕೊಂತ, ಶತ್ರುಗಳನ್ನ ಸ್ತಂಭನ ಮಾಡಿ ಅವರ ಪದ್ಧತಿಗಳನ್ನ ಉಚ್ಚಾಟನೆಗಳನ್ನ ಮಾಡಿ ಕ್ಷೇತ್ರಗಳನ್ನ ವಶಪಡಿಸ್ಕೊಂತ ಬರ್ತಾ ಇದ್ರು. ನೋಡಿ, ತಾಯಿ ಬಗಲಾಮುಖಿ ಸ್ವರೂಪವನ್ನ ತಾವೆಲ್ಲರೂ ಕೂಡ ನೋಡಿರ್ತೀರ. ಅಂದ್ರೆ ಕೆಲವೊಂದು ಜನಗಳು ನೋಡಿರಲ್ಲ, ಕೆಲವೊಂದು ಜನ ಕೇಳಿರ್ತಾರೆ ಅಷ್ಟೇ. ಆ ತಾಯಿಯ ಸ್ವರೂಪ ಹೇಗಿರುತ್ತೆ? ರಾಕ್ಷಸನ ಒಂದು ನಾಲಿಗೆಯನ್ನ ಹಿಡಿದು ಆ ತಾಯಿಯ ಪೂರ್ಣವಾಗಿ ಗದೆಯನ್ನ ಹಿಡ್ಕೊಂಡು ಸಂಹಾರ ಮಾಡುತ್ತಿರುವಂತಹ ಒಂದು ಆಕಾರದಲ್ಲಿ, ಸ್ವರೂಪದಲ್ಲಿ ಆ ತಾಯಿಯನ್ನು ನೋಡಬಹುದು ನಾವು. ಯಾತಕ್ಕೋಸ್ಕರ ಆ ತಾಯಿಯ ಸ್ವರೂಪ ಹೇಗಿದೆ ಅಂತ ಹೇಳಿದ್ರೆ, ಶತ್ರುಗಳನ್ನ ಸ್ತಂಭನ ಪ್ರಯೋಗಗಳಿಗೆ, ಶತ್ರು ಸ್ತಂಭನ ಆಗೋದಕ್ಕೆ ಅಥವಾ ಮುಖಸ್ತಂಭನ ಆಗೋದಕ್ಕೆ ಮತ್ತು ಬುದ್ಧಿ ಸ್ತಂಭನಗಳನ್ನಾಗೋದಕ್ಕೆ ಈ ಪ್ರಯೋಗಗಳನ್ನು ಉಪಯೋಗ ಮಾಡ್ತಾರೆ. ಈ ಬುದ್ಧಿಸ್ತಂಭನ, ಮುಖಸ್ತಂಭನ, ದೇಹ ಸ್ತಂಭನ ಮತ್ತು ಆಕರ್ಷಣಾ ವಿಧಾನದಲ್ಲಿ ಕೆಲವೊಂದು ಶತ್ರುಗಳು ಅಂತ ಹೇಳ್ತಾರೆ. ಕೋರ್ಟು, ಕಚೇರಿ, ಸುಳ್ಳು ಸಾಕ್ಷಿ ಹೇಳ್ಕೊಂಡು ಮತ್ತೆ ಸುಳ್ಳು ಕಂಪ್ಲೇಂಟ್ಗಳನ್ನು ಕೊಡ್ಕೊಂಡು ಆ ಬೇರೆಯವ್ರ ಮೇಲೆ ತೇಜೋವಧೆ ಮಾಡಿಕೊಂಡು
ಅವರ ಒಂದು ಸ್ವಾರ್ಥಕ್ಕೋಸ್ಕರ ಅವರನ್ನು ತುಳಿಬೇಕು ಅನ್ನುವಂಥ ನಿರ್ಧಾರಕ್ಕೆ ಕೈ ಹಾಕ್ತಾ ಇರ್ತಾರೆ. ಇಂತಹ ಪ್ರಯೋಗಗಳಿಗೆ, ಈ ಶತ್ರು ಸ್ತಂಭನ ಪ್ರಯೋಗಗಳಿಗೆ ಈ ಬಗಲಾಮುಖಿಯ ದೇವಿಯನ್ನ ಆರಾಧನೆ ಮಾಡುವಂಥದ್ದು, ಉಪಾಸನೆ ಮಾಡುವಂಥದ್ದು, ಇಂತಹ ಪ್ರಯೋಗಗಳ ಮಾಡುವಂಥದ್ದು ಬಹಳ ಸೂಕ್ತ. ಓಕೆ. ನೋಡಿ, ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಬಗಲಾಮುಖಿಯನ್ನ ಈ ಪ್ರಯೋಗವನ್ನ ನಾವು ಉಪಾಸನೆ ಮಾಡೋದ್ರಿಂದ ಮತ್ತು ಆರಾಧನೆ ಪ್ರಯೋಗಗಳನ್ನ ಮಾಡೋದ್ರಿಂದ ನಿಮಗೆ ಭಯ ಕಾಡ್ತಾ ಇರುತ್ತೆ, ಖಿನ್ನತೆ. ಇದರಿಂದ ಏನಾಗುತ್ತೋ ಏನಿಲ್ವೋ, ನಾನು ಇದರಿಂದ ಜಯ ಆಗ್ತಾನೋ ಇಲ್ವೋ, ಶತ್ರುಗಳನ್ನ ಎದುರಿಸುವಂತಹ ತಾಕತ್ತು ಮತ್ತು ಯೋಗ್ಯತೆ ನನಗಿದೆಯೋ ಇಲ್ವೋ. ಮತ್ತೆ ಆ ಶತ್ರುವಿನ ವಿಚಾರದಲ್ಲಿ ಕೆಲವೊಂದು ಹಂತಗಳಂತೆ ಇರುತ್ತೆ. ಹಿತಶತ್ರುಗಳು, ದಾಯಾದಿ ಶತ್ರುಗಳು, ಆಂತರಿಕ ಶತ್ರುಗಳು, ಸ್ವಜಾತಿ ಶತ್ರುಗಳು ಅಂತ ಹೇಳಿದ್ವಿ, ಮತ್ತೆ ಗುಪ್ತ ಶತ್ರುಗಳು ಅಂತ ಇರ್ತಾರೆ. ಇಂತಹ ಶತ್ರುಗಳನ್ನ ನಾವು ಫೇಸ್ ಮಾಡುವಂತಹ ಯೋಗ ಮತ್ತು ಯೋಗ್ಯತೆಯನ್ನ ಆ ತಾಯಿ ಕೊಡ್ತಾಳೆ, ಓಕೆ. ಆ ಶಕ್ತಿ ಕೊಡ್ತಾಳೆ ಅಮ್ಮನವರು. ಓಕೆ. ಗುರುಗಳೇ, ಈಗ ಪಾರ್ಟಿ ಎ, ಪಾರ್ಟಿ ಬಿ ಇಬ್ರು ಇದ್ದಾರೆ. ಕೇಸ್ಗಳು ಹಾಕೊಂಡಿದ್ದಾರೆ. ಹ್ಮ್. ಇಬ್ರು ತಾಯಿನೇ, ಬಗಲಾಮುಖಿ ತಾಯಿನೇ ಆರಾಧನೆ ಮಾಡ್ತಿದ್ದಾರೆ. ಹ್ಮ್. ಜಯ ಯಾರಿಗಾಗತ್ತೆ? ಈಗ ಒಂದು ಇಬ್ರು ಕೂಡ ವಾದ ವಿವಾದದಲ್ಲಿ ಕುಂದಿರ್ತಾರೆ ಕೋರ್ಟ್ ಕಚೇರಿಯಲ್ಲಿ. ಹ್ಮ್. ಇಬ್ರು ಕೂಡ ಬಗಲಾಮುಖಿನ ಆರಾಧನೆ ಮಾಡ್ತಾ ಇರ್ತಾರೆ. ನೋಡಿ, ತಾಯಿಯ ಸ್ವರೂಪ ಹೇಗಿದೆ, ಶತ್ರುಗಳನ್ನ ನಾಲಿಗೆ ಹಿಡಿದು ಆ ತಾಯಿ ಸ್ತಂಭನ ಮಾಡುವಂತಹ ಸ್ವಭಾವದಲ್ಲಿ ಅಮ್ಮನವರು ಇರುವಂತದ್ದು. ಇದರಲ್ಲಿ ಯಾರು ಒಳ್ಳೆ ಕಾರ್ಯಕ್ಕೆ, ವಿಚಾರಕ್ಕೆ, ಯಾರು ನ್ಯಾಯಯುತವಾಗಿ ಅವರಿಗೆ ಆಸ್ತಿ ವಿಚಾರಕ್ಕೆ ದಕ್ಕಬೇಕು, ಒಂದು ಇದರಲ್ಲಿ ತಂತ್ರ ಕುತಂತ್ರ ಮತ್ತೆ ಇದಕ್ಕೆ ಸ್ವಾರ್ಥದಿಂದ ಯಾರು ಇದನ್ನ ಪ್ರಯೋಗಗಳನ್ನು ಮಾಡಿ ಜಯ ಮಾಡ್ಕೊಬೇಕು ಅಂತ ಇರ್ತಾರೋ ಅವ್ರಿಗೆ ಇದು ಉಲ್ಟಾ ಆಗ್ತದೆ. ಹ್ಮ್. ಅದು ಅವ್ರಿಗೆ ರಿವರ್ಸ್ ಆಗುತ್ತೆ. ಆ ಕರ್ಮವನ್ನ ಆ ವಂಶದವರು ತಿನ್ಬೇಕಾಗುತ್ತೆ. ಹ್ಮ್. ಒಂದು. ಎರಡನೇದು, ಈ ವಿಚಾರವಾಗಿ ಈಗ ಒಬ್ಬ ಪ್ರಯೋಗನೇ ಮಾಡೋದಿಲ್ಲ, ಇನ್ನೊಬ್ಬ ಬಗಲಾಮುಖಿ ಪ್ರಯೋಗ ಮಾಡ್ತಾ ಇರ್ತಾನೆ, ಸ್ವಾರ್ಥಕ್ಕೂ ಉಪಯೋಗಿಸ್ಕೊಂತಾ ಇರ್ತಾನೆ, ಹ್ಮ್. ಅಥವಾ ಸತ್ಯ ಇವನ ಕಡೆನೇ ಇರುತ್ತೆ. ಇವೆರಡೂ ಕೂಡ ತಾಳೆ ಹಾಕಿದಾಗ ಅಮ್ಮನವರು ನ್ಯಾಯಯುತವಾಗಿ ಯಾರಿಗೆ ಬರಬೇಕು, ಹ್ಮ್. ಯಾರಿಗೆ ದಕ್ಕಬೇಕು, ಆಸ್ತಿ ವಿಚಾರವಾಗಿ ಯಾರಿಗೆ ಸಿಗಬೇಕು ಅನ್ನುವಂಥದ್ದನ್ನ ಹ್ಮ್. ಆ ತಾಯಿನೇ ತೀರ್ಮಾನ ಮಾಡಿ ಹ್ಮ್. ಈ ಪ್ರಯೋಗವನ್ನ ನಡೆಸುವಂಥದ್ದು. ಸೊ ನ್ಯಾಯಯುತವಾಗಿ ಯಾರು ನ್ಯಾಯ ಎಲ್ಲಿರತ್ತೋ ಅವ್ರ ಪರ ನಿಂತ್ಕೊಂತಾರೆ ತಾಯಿ ಖಂಡಿತವಾಗ್ಲು. ಅಂತ. ಓಕೆ. ಗುರುಗಳೇ, ಈಗ ಇನ್ನೊಂದು ಮೇಜರ್ ಆಗಿ ಇರುವಂತಹ ಸಮಸ್ಯೆ ಏನು ಅಂತ ಅಂದ್ರೆ, ಈಗ ಹೈಕೋರ್ಟ್ ವರ್ಗುನು ಆಪೋಸಿಟೇ ಆಗಿದೆ ಕೇಸು. ನ್ಯಾಯಯುತವಾಗಿ ಇವ್ರಿಗೆ ಬರಬೇಕು, ಬಟ್ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಡು ಹೈಕೋರ್ಟ್ ವರ್ಗುನು ಆಪೋಸಿಟೇ ಹೋಗ್ಬಿಟ್ಟಿದೆ. ಹ್ಮ್. ಸುಪ್ರೀಂ ಕೋರ್ಟ್ ಒಂದು ಬಾಕಿ ಇದೆ. ಹ್ಮ್. ಆ ಕೊನೆಯ ಪ್ರಯತ್ನದಲ್ಲಿ ಏನ್ ಮಾಡಬಹುದು ತಂತ್ರಶಾಸ್ತ್ರದ ಪ್ರಕಾರ ಕೇಸ್ನ ಗೆಲ್ಲೋದಕ್ಕೆ? ಖಂಡಿತ ಕೊನೆ ಗಳಿಗೆ ಜಡ್ಜ್ಮೆಂಟ್ ಬರೋ ಗಳಿಗೆಯಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್ ಅಲ್ಲೇ ಕೂಡ ಕೆಲವು ಕೊನೆ ಜಡ್ಜ್ಮೆಂಟ್ ಬರುವಂತ ಗಳಿಗೆಲ್ಲೂ ಕೂಡ ಇಂಥ ಪ್ರಯೋಗ ಮಾಡಿ ಜಯಶೀಲರಾಗಿರುವಂತವ್ರು ನಾವು ನೋಡಿದೀವಿ, ಹ್ಮ್. ಜಯ ಆಗಿರುವಂತವ್ರು ನೋಡಿದೀವಿ. ಏನ್ ಪ್ರಯೋಗ ಮಾಡಬಹುದು? ಇದೇ ಸ್ತಂಭನ ಪ್ರಯೋಗ ಅಂತ ಹೇಳ್ತೀವಿ ನಾವು. ಬಗಲಾಮುಖಿಯನ್ನು ಆರಾಧನೆ ಮಾಡಿ ಉಪಾಸನೆ ಮಾಡಿ ಹ್ಮ್. ಸ್ತಂಭನ ಪ್ರಯೋಗಗಳನ್ನ ಮಾಡ್ತೀವಿ. ಮೇನ್ ಮುಖ್ಯವಾಗಿ ಹ್ಮ್. ಬಗಲಾಮುಖಿಯಿಂದ ಬಹಳಷ್ಟು ವಿದ್ಯೆಗಳನ್ನ ಮೂಲಕ ನಾವು ಪ್ರಯೋಗ ಮಾಡಬಹುದು ಶತ್ರುಗಳ ವಿಚಾರದಲ್ಲಿ. ಒಂದು, ಅದನ್ನ ದಕ್ಕಿಸ್ಕೋಬಹುದು. ಈಗ ಅಕ್ಕಪಕ್ಕದವರೇ ಶತ್ರುಗಳಾಗಿರ್ತಾರೆ, ಹ್ಮ್. ಆ ಜಾಗದ ಪಕ್ಕದಲ್ಲೇ ಶತ್ರುಗಳಾಗಿರ್ತಾರೆ. ಏನೋ ಒಂದು ಪ್ರಯೋಗ ಮಾಡ್ತಾರ, ತಂದು ಹಾಕೋದು, ಆ ಜಾಗದಲ್ಲೇ ಪ್ರಯೋಗ ಮಾಡುವಂಥದ್ದು, ಅಥವಾ ಏನಾದ್ರು ಕುಂಕುಮ ಹಾಕುವಂಥದ್ದು, ಏನೋ ಅವು ಮೊಟ್ಟೆ ಹಾಕುವಂಥದ್ದು, ಬಲಿ ಮಾಡುವಂಥದ್ದು, ರಕ್ತದರ್ಪಣ ಮಾಡುವಂಥದ್ದು ಜಾಗಕ್ಕೆ, ಯಾರಿಗೂ ಕೂಡ ಆ ಜಾಗ ಸೇಲ್ ಆಗದೆ ಇರುವಂತ ರೀತಿಯಲ್ಲೂ ಮಾಡಬಹುದು. ಹ್ಮ್. ಇಂತಹ ಪ್ರಯೋಗಗಳನ್ನ ನೀಚ ಪ್ರಯೋಗಗಳು ಮಾಡಿರ್ತಾರೆ. ಇಂತಹ ಪ್ರಯೋಗಗಳಿಗೆ ಬಗಲಾಮುಖಿ ಪ್ರಯೋಗ ಬಹಳ ಸೂಕ್ತವಾಗಿರುವಂಥದ್ದು. ಹ್ಮ್. ಒಂದು. ಮತ್ತು ಕೆಲವೊಂದು ಹಂತಗಳನ್ನು ನೋಡಿದಾಗ ಚೌಡಿ ಪ್ರಯೋಗನೂ ಕೂಡ ಇದು ಬರುತ್ತೆ. ಹ್ಮ್. ಚೌಡಿ ಪ್ರಯೋಗನೂ ಕೂಡ ಈ ಪದ್ಧತಿಯ ಮೂಲಕ ನಾವು ಮಾಡಬಹುದು. ಈ ಜಾಗದ ವಿಚಾರಕ್ಕೆ, ಕೆಟ್ಟ ದೃಷ್ಟಿಗಳಿಗೆ, ಮತ್ತು ಏನೋ ಒಂದು ಗಾಳಿ ಶಕ ಆಗಿರಬಹುದು, ಯಾವ್ದಾದ್ರು ಒಂದು ತಂತ್ರಶಾಸ್ತ್ರದಲ್ಲಿ ಕೆಲವೊಂದು ಯಾರೋ ಮಾಡಿಸಿ ಏನೋ ಹಾಕಿರ್ತಾರೆ, ಏನೋ ಒಂದು ಮಾಡಿರ್ತಾರೆ ಅಲ್ಲಿ, ಹ್ಮ್. ಅಂಥದಕ್ಕೂ ಕೂಡ ಚೌಡಿ ಪ್ರಯೋಗ ಉಪಯೋಗ ಮಾಡ್ತೀವಿ ನಾವು. ಕೋರ್ಟ್ ಕೇಸ್ ಅಂತ ಅಂದ್ರೆ ಎಸ್ಪೆಷಲಿ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಏನಾರು ಒಂದು ಕೋರ್ಟ್ ಕೇಸ್ ಆಗ್ತಾ ಇದ್ದಾರೆ ಅಂತ ಅಂದ್ರೆ ಭಯ ಬೀಳೋರು ಜಾಸ್ತಿ. ಏನಕ್ಕೆ ಅಂದ್ರೆ 15, 20, 25 ವರ್ಷ ಎಲ್ಲ ಎಳ್ಕೊಂಡು ಹೋಗ್ಬಿಡತ್ತೆ ಕೋರ್ಟ್ ಕೇಸು. ಅಂತ ಟೈಮಲ್ಲಿ ಒಂದು ರಾಜಿ ಸಂಧಾನ ಕ್ರಿಯೆ ನೀವೇ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತಾನು ಕೋರ್ಟೇ ಹೇಳುತ್ತೆ. ಈ ರಾಜಿ ಸಂಧಾನ ಕ್ರಿಯೆಗೆ ಬಂದಾಗ ಜಯ ಒಬ್ರದಾಗ್ಬೇಕು ಅಂತ ಅಂದ್ರೆ ಅವಾಗ ಯಾವ ತಂತ್ರ ಪ್ರಯೋಗ ಮಾಡ್ಬೋದು? ರಾಜಿ ಸಂಧಾನದಲ್ಲಿ ಜಯ ಪೂರ್ಣವಾಗಿ ಆಗಬೇಕು ಅಂತ ಹೇಳಿದಾಗ ಇದಕ್ಕೆ ಆಕರ್ಷಣ ಪದ್ಧತಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹ್ಮ್. ಸ್ತಂಭನ ಮತ್ತು ಆಕರ್ಷಣ ಪದ್ಧತಿಗಳು ಅಂತ ಇರುತ್ತೆ. ಹ್ಮ್. ಷಟ್ಕರ್ಮ ಪ್ರಯೋಗಗಳು, ಇದಕ್ಕೆ ಷಟ್ಕರ್ಮ ಪ್ರಯೋಗ ಒಂದು ಭಾಗ. ಎರಡನೇ ಭಾಗ ಕೆಲವೊಂದು ಪದ್ಧತಿಗಳಂತ ಇರುತ್ತೆ. ಹ್ಮ್. ವಾಮಾಚಾರದ ಪದ್ಧತಿಗಳೇ ಬೇರೆ ಇರುತ್ತೆ ಇದಕ್ಕೆ. ಹ್ಮ್. ಈ ಪದ್ಧತಿಗಳ ಮೂಲಕನೂ ಕೂಡ ರಾಜಿ ಸಂಧಾನ ಮಾಡಿ ಶತ್ರುವಿನ ಸ್ತಂಭನ ಮಾಡುವಂಥದ್ದು, ಅವನ ಬುದ್ಧಿ ಸ್ತಂಭನ ಮಾಡುವಂಥದ್ದು, ಅವನ ಲೆಕ್ಕಾಚಾರ, ಅವನ ಆಕರ್ಷಣೆ ಮಾಡಿಕೊಂಡು ವಶೀಕರಣ ಮಾಡಿಕೊಂಡು ಹ್ಮ್. ಆ ವ್ಯಕ್ತಿಯನ್ನ ಹ್ಮ್. ಆ ರಾಜಿ ಸಂಧಾನದಲ್ಲಿ ಸೋಲಿಸುವಂತ ಒಂದು ಪ್ರಕ್ರಿಯೆ ಇರುತ್ತೆ. ಹ್ಮ್. ಈ ಕ್ರಿಯೆಗಳ ಮೂಲಕ
ಸಂಧಾನ ಮಾಡಬಹುದು. ಓಕೆ. ಗುರುಗಳೇ ಈ ವಿಚಾರ ಕೊನೆ ಪ್ರಶ್ನೆ ಏನಂದ್ರೆ, ಹ್ಮ್. ಯೂಶುವಲಿ ಇವಾಗ 25 ವರ್ಷ, 20 ವರ್ಷ ಎಲ್ಲ ಎಳದ್ ಬಿಡತ್ತೆ ಕೆಲವೊಂದು ಕೇಸ್‌ಗಳು. 20 ಅಲ್ಲ, ಒಬ್ರು ಸತ್ತಿರುವಂತ ವ್ಯಕ್ತಿ ಅವ್ರ ಮಗ ನಡೆಸ್ತಾ ಇರ್ತಾನೆ. ಹ್ಮ್. ಅಷ್ಟು 50 ವರ್ಷಗಳು ಕೂಡ ನಡ್ಕೊಂಡು ಹೋಗಿದೆ. ಹೌದು. ಈ ತರ ಇದ್ದಾಗ, ಇವಾಗ ಹೌದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಎಲ್ಲ ಇದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್‌ಗೆ ಹಾಕೊಂಡ್ರೆ ಅದ್ರಲ್ಲೂನು ಒಂದೊಂದು ಆದಷ್ಟು ಬೇಗ ಪರಿಹಾರ ಸಿಗತ್ತೆ ಅಂತ ಜನ ಹೇಳ್ತಾರೆ. ಹ್ಮ್. ಈ ಪ್ರೋಸೆಸ್ ಸ್ಪೀಡ್ ಆಗೋದಕ್ಕೆ ಏನಾದ್ರು ಪ್ರಯೋಗ ಇದೆಯಾ? ಸೊ ಸ್ಪೀಡ್ ಅಂತ ಇಲ್ಲ. ಆಯ್ತಾ? ಆ ಥರ ವಿಧಾನಗಳು ಯಾವುದಿಲ್ಲ. ಹ್ಮ್. ಮೇನ್ ಇದನ್ನ ಸ್ತಂಭನ ಮಾಡುವುದು ಶತ್ರುಗಳ ವಿಚಾರದಲ್ಲಿ ಹ್ಮ್. ಇಂತಹ ಕ್ರಿಯೆಗಳನ್ನ ಮಾಡಿ, ಹ್ಮ್. ಇಂತಹ ಸಮಸ್ಯೆಗಳಿಗೆ ಕೋರ್ಟು, ಕಚೇರಿ ಮತ್ತು ಇಂತಹ ಏನೇನ್ ಪ್ರಾಬ್ಲಮ್ ಅನುಭವಿಸ್ತಾ ಇರ್ತಾರೆ ಆ ಜಾಗದಲ್ಲಿ ಹೂಡಿಕೆ ಆಗಿರಬಹುದು, ಅಥವಾ ಮನೆ ಕಟ್ಟೋದಾಗಿರಬಹುದು, ವ್ಯವಸಾಯ ಆಗಿರಬಹುದು, ಹ್ಮ್. ಅಥವಾ ಅದನ್ನ ಬಾಡಿಗೆಗೆ ಬಿಡೋಕಾಗಿರ್ಬೋದು. ಏನಾದ್ರೂ ಒಂದು 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 ಕ್ಯಾಪಿಟಲ್ ಅಂತ ಹೇಳ್ತೀವಿ. ಹ್ಮ್. ಇದೆಲ್ಲನೂ ಕೂಡ ಮಾಡೋದಕ್ಕೆ ಪಾಪ ಅವ್ರು ಒದ್ದಾಡ್ತಾ ಇರ್ತಾರೆ. ಹ್ಮ್. ಅದಾಗಲ್ಲ ಅದನ್ನ. ಹ್ಮ್. ಅವ್ರ ಫ್ಯೂಚರ್, ಅವ್ರ ಜೀವನ ನಡೆಸ್ಕೊಂಡು ಹೋಗುವಂತ ಪ್ರಕ್ರಿಯೆಗಳಿರುತ್ತೆ. ಹ್ಮ್. ಅದನ್ನೆಲ್ಲನೂ ಕೂಡ ಮುಂದೆ ನಡೆಯುವಂತ ರೀತಿ ನಾವು ಮಾಡಬಹುದು. ಗುರುಗಳೇ ಈಗ 1, 2 ಎಕರೆ ಅಥವಾ 10, 15 ಎಕರೆ ಅಂದ್ರೆ ಆಯ್ತು ನಡೆಯತ್ತೆ. ಹ್ಮ್. ಈಗ ಕೆಲವೊಬ್ರು ಈ ದೊಡ್ಡ ದೊಡ್ಡ ಕಾಫಿ ಎಸ್ಟೇಟ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಬಿಲ್ಡರ್ಸ್ ಇರ್ತಾರೆ. ಹ್ಮ್. ಸಾವಿರಾರು ಫ್ಲಾಟ್ ಕಟ್ಸೋ ಬಿಲ್ಡರ್ಸ್ ಇರ್ತಾರೆ. ಹ್ಮ್. ಅವರು ಈ ತರ ಸಮಸ್ಯೆಗಳನ್ನ ಎದುರಿಸಿದಾಗ ನಿಮಗೆ ಇದೇ ತರ ಪ್ರಯೋಗಗಳು ಕೆಲ್ಸಕ್ಕೆ ಬರುತ್ತಾ? ಅಥವಾ ಅವ್ರಿಗೆ ಬೇರೆ ಏನಾದ್ರು ದೊಡ್ಡ ಮಟ್ಟದ ಏನಾದ್ರು ಪ್ರಯೋಗ ಇದೆಯಾ ಅಂತ? ನೋಡಿ, ಒಂದು ಕ್ಷೇತ್ರದಲ್ಲಿ ಕುಂತಾಗ ಆ ಕ್ಷೇತ್ರದ ಕ್ಷೇತ್ರಪಾಲಕ ಯಾರು? ಹ್ಮ್. ಒಂದು. ಆ ಗ್ರಾಮ ದೇವತೆ ಯಾರು? ಹ್ಮ್. ಆ ಜಾಗದಲ್ಲಿರುವಂತ ಶಕ್ತಿ ಎಂತದ್ದು ಅನ್ನುವಂಥದ್ದು ಆ ವ್ಯಕ್ತಿಗೆ ಫಸ್ಟು ಅವರು ಅರವರಿಕೆ ಮಾಡ್ಕೊಬೇಕು. ಹ್ಮ್. ತಿಳುವಳಿಕೆ ತಗೊಬೇಕಾಗತ್ತೆ. ಹ್ಮ್. ಆ ದೈವಕ್ಕೆ, ಆ ಕ್ಷೇತ್ರಕ್ಕೆ, ಕ್ಷೇತ್ರ ಪಾಲಕನಿಗೆ ಅಥವಾ ಆಂಜನೇಯ ಸ್ವಾಮಿ ಆಗಿರ್ಬೋದು, ಕಾಲಭೈರವ ಆಗಿರ್ಬೋದು, ವೀರಭದ್ರ ಸ್ವಾಮಿ ಆಗಿರ್ಬೋದು, ಇಂತಹ ಕ್ಷೇತ್ರ ಪಾಲಕರು ಇರ್ತಾರೆ ಒಂದು ಹ್ಮ್. ಸ್ಥಳದಲ್ಲಿ. ಗ್ರಾಮ ದೇವತೆಗಳು ಅಂತ ಇರ್ತಾರೆ. ಹ್ಮ್. ಈ ದೇವತೆಗಳಿಗೆ ಶಾಂತಿಗಳ ಸ್ವರೂಪದಲ್ಲಿ ಮಾಡಿ ಆಮೇಲಿಂದ ಇಂತಹ ಜಾಗಗಳಿಗೆ ಕೈ ಹಾಕಬೇಕು. ಇಂತಹ ಪ್ರಯೋಗಗಳಿಗೆ ಕ್ಷೇತ್ರವಶ ಅನ್ನುವಂತಹ ಕೆಲವೊಂದು ಪ್ರಯೋಗ ಇರುತ್ತೆ. ಹ್ಮ್. ಕ್ಷೇತ್ರವಶ, ಜನವಶ, ಹ್ಮ್. ಮನವಶ ಅನ್ನುವಂತಹ ಕೆಲವೊಂದು ಪದ್ಧತಿಗಳ ಮೂಲಕ ಪ್ರಯೋಗಗಳಿರುತ್ತೆ. ಹ್ಮ್. ಈ ಕ್ಷೇತ್ರ ವಶಗಳ ಮೂಲಕ ಹ್ಮ್. ಇಂತಹ ಪ್ರಯೋಗವನ್ನ ಹ್ಮ್. ಪರಿಹಾರ ಮಾಡಬಹುದು ನಾವು. ಗುರುಗಳೇ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರನ ತಿಳಿಸ್ಕೊಟ್ಟಿದ್ದೀರಾ. ಏನೇನ್ ತಂತ್ರ ಮಾರ್ಗ ಇದೆ, ಏನೇನ್ ಪ್ರಯೋಗ ಪಡ್ಕೊಬೋದು, ಮತ್ತೆ ನ್ಯಾಯ ಅನ್ನೋದು ಎಲ್ಲಿರತ್ತೋ ಅಲ್ಲಿ ಜಯ ಸಿಗತ್ತೆ ಅಂತನೂ ಸಹ ಹೇಳಿದ್ದೀರಾ. ತುಂಬಾ ಧನ್ಯವಾದಗಳು. ವಾಪಸ್ ಬಂದಾಗ ಈಗೆಲ್ಲ ತುಂಬಾ ಸರ್ವೇ ಸಾಮಾನ್ಯವಾಗಿ ಇನ್‌ಸ್ಟಾಗ್ರಾಮಲ್ಲೇ ಆಗ್ಲಿ, ಯೂಟ್ಯೂಬಲ್ಲೇ ಆಗ್ಲಿ ನಾವು ನೋಡೋದೇನಂದ್ರೆ, ಅದೇನೋ ಮಡಕೆಲೇನೋ ಬೊಂಬೆ ಹಾಕ್ಬಿಟ್ಟಿದ್ದಾರೆ, ಇಲ್ಲ ಹ್ಮ್. ಬೊಂಬೆಗೆ ಏನೋ ಸುತ್ಬಿಟ್ಟು ಮರಕ್ಕೆ ಮಳೆ ಹೊಡೆದಿದ್ದಾರೆ. ಈ ತರದ್ದೆಲ್ಲ ಜಾಸ್ತಿ ಕೇಳ್ತಾ ಇದ್ದೀವಿ. ಹ್ಮ್. ಈ ಪ್ರಯೋಗ ಅಂದ್ರೇನು? ಈ ಬೊಂಬೆ ಪ್ರಯೋಗ ಅಥವಾ ಈ ಪುತ್ತಳಿಕೆ ಪ್ರಯೋಗ ಅಂದ್ರೆ ಏನು ಅಂತ ಮುಂದಿನ ಎಪಿಸೋಡಲ್ಲಿ ನಾವು ಮಾತಾಡೋಣ. ಧನ್ಯವಾದಗಳು. ನಮಸ್ಕಾರ.